ಫುಲ್ ಐಸಿಂಗ್ ಒಂದು ಕೇಕ್ ಥರನೇ ಇದೆ ಅದು ಮೇಲೆ. ಓಕೆ, ದಿಸ್ ಇಸ್ ದ ಮೈನ್ ಎಂಟ್ರೆನ್ಸ್. ಯಾರೂ ಇಲ್ಲ ಮತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ನಾವು ಹಂಗೋ ಒಂದು ಪೀಸಲ್ಲಿದ್ದೀವಿ. ಸೊ ಇದು ನಮ್ಮ 2ನೇ ದಿನ ಆಗುಂಬೆಯಲ್ಲಿ. ಇವತ್ತು ಡಿಪಾರ್ಟ್ ಆಗ್ತೀವಿ, ಎಲ್ಲ ಮನೆ ಸೇರ್ಕೋತೀವಿ. ಬಟ್ ಮನೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಈಗ ನಮ್ಮ ಹೋಮ್ ಸ್ಟೇಯಿಂದ. ಸೊ ಎಲ್ಲ ಬೈಕ್ಸು ಹೊರಟಿಲ್ಲ, ಎಲ್ಲರೂ ಪಿಲಿಯನಾಗಿ ಹೋಗಿದ್ದಾರೆ. ನಾವು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅಂತಲೇ ಹೆಲ್ಮೆಟ್ ಹಾಕೋತಾಯಿದ್ದೀವಿ. ಸೊ ಏನು ಗುರು ಹೆಲ್ಮೆಟ್ ಹಾಕೊಳ್ಳೆಲ್ಲ ಓಡಿಸ್ತವ್ರೆ ಅನ್ಬೇಡಿ, ಇಲ್ಲೇ ಹತ್ರ ಇದೆ ನಮಗೆ ಹೋಮ್ ಸ್ಟೇಗೆ. ವೆದರ್ ಸೋ ಫಾರ್ ಕ್ಲಿಯರ್ ಆಗಿದೆ, ಒಂದು ಹನಿ ಮಳೆ ಬಿದ್ದಿಲ್ಲ ಇವತ್ತು ಬೆಳಗಿಂದ. ಬಟ್ ಏನು ವ್ಯೂ, ಅಕ್ಕಪಕ್ಕ ಏನು ವ್ಯೂ ಬ್ರೋ, ತುಂಬ ಚೆನ್ನಾಗಿದೆ. ನಾವು ಹುಷಾರು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಕುಂದಾದ್ರಿ ಬೆಟ್ಟಲ್ಲಿ ಒಳ್ಳೆ ವ್ಯೂ ಇದೆಯಂತೆ. ಆಮೇಲೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೋಸ್ಕರ ನಾನು ಹೊರಟೆ. ವ್ಯೂ ಎಲ್ಲ ಕಡೆನೂ ಸಿಗ್ತಾ ಇದೆ. ಎಷ್ಟು ಅನುಗ್ರಹ ಬೇಕು ಅದನ್ನು ತೊಗೊಳ್ಳೋಣ. ಕರ್ವ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಇನ್ನೇ ಅಂತೂ ಫುಲ್ ರೆಟ್ರೋಸ್ಪೆಕ್ಟ್ ಮೂಡಲ್ಲೇ ಇದ್ವಿ ನಾವು. ಎಲ್ಲ ಹಳೆ ಹಾಡು ಕೇಳಿ ಆನಂದ. ಓಹೋ, ಎಲ್ಲ ಕಡೆ ಬೈಕರ್ಸ್ ಇದ್ದಾರೆ. ಬೈಕರ್ಸ್ಗೆ ಜೈ. ಅತ್ತರಿ ಸಾಗಣಿ ಹಾರಿಸ್ಬಿಟ್ರಲ್ಲೋ ಮಂಜಣ್ಣ. ನವಿಲು 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 ನವಿಲು. ಏನು ಚೆನ್ನಾಗಿ ಓದಿದೆ ನೋಡಿ ಅದು, ಆರಾಮಾಗಿ. ಅಯ್ಯೋ ನೀನೇನು ಮೇಕಪ್ ಮಾಡ್ಕೋಗ್ರು, ನನ್ನ ಪ್ರಾಡಕ್ಟ್ ನಾನು ಇರ್ತೀನಿ ಅಂತ ಆರಾಮಾಗಿ ಕೂತಿರೋ ರೋಡಲ್ಲಿ. ಓ ವಾವ್, ಓ ವಾವ್, ಫುಲ್ ಐಸಿಂಗ್ ಒಂದು ಕೇಕ್ ಥರನೇ ಇದೆ ಅದು ಮೇಲೆ. ಬರೀ ಟಾಪ್ ಮಾತ್ರ ಫಾಗಲ್ಲಿ ಕವರ್ ಆಗಿದೆ. ಕುಂದಾದ್ರಿ ಬೆಟ್ಟ ಎಂಟ್ರೆನ್ಸ್ ದಾಟಿ ಮುಂದಕ್ಕೆ ಹೋಗ್ತಾ ಇದೀವಿ ಈಗ. ಕುಂದಾದ್ರಿ ಅಪ್ಪಿಲ್ ಸ್ಟಾರ್ಟ್ ಆಗಿದೆ. ರೋಡ್ಸ್ ಆರ್ ಪ್ರಿಟಿ ಕ್ಲೀನ್ ಓನ್ಲಿ. ಇಷ್ಟು ಇರಲ್ಲ ಅಂದ್ಕೊಂಡಿದ್ದೆ, ಉಳಿದೆ. ಶ್ರೀ ಕುಂದಾದ್ರಿ ಜೈನ ಕ್ಷೇತ್ರ. ಏನು ಗುರು ಏರ್ಪಿನ್ ಪೆಂಟ್ಗಳು. ಓಕೆ, ದಿಸ್ ಇಸ್ ದ ಮೈನ್ ಎಂಟ್ರೆನ್ಸ್. ಯಾರೂ ಇಲ್ಲ ಮತ್ತೆ. ಓ ನಿಜವಾಗ್ಲೂ ಯಾವುದೋ ಮೂವಿ ಸೆಟ್ಟಿಗೆ ಬಂದಾಗ ಆಗ್ತಾ ಇದೆ ಗುರು. ಅಂದರೆ ಟರ್ನಿಂಗಲ್ಲಿ ಲೂಸ್ ಗ್ರಾವಲ್ ಇದ್ದರೆ ನೀಟಾಗಿ ಸೈಡಾಗಿ ಓಡಿಸ್ಕೋತೀರ. ಸೊ ಆದಷ್ಟು ಸ್ಲೋ ಆಗಿ ಇರಿ, ಗಾಡಿ ಕಂಟ್ರೋಲಲ್ಲಿ ತೊಗೊಳ್ಳೋ ಅಂಥ ಪೊಸಿಷನಲ್ಲಿ ಇಟ್ಕೊಳ್ಳಿ. ಗುರು ಏರ್ಪಿನ್ ಬೆಂಡಿದೆ ಅಂದರೆ ಒಂಚೂರಾದ್ರೂ ರೆಡಿ ಮಾಡಬೇಕಲ್ಲ ಗುರು. ಹಿಂಗೆ ಬಿಟ್ಬಿಟ್ರೆ ಹಿಂಗೆ.
2,000 years later. ಗಾಡಿ ಹಿಂಗೆಲ್ಲ ಆಯ್ತಾ, ಖರ್ಚೇನಿಲ್ಲ. ಲಾಸ್ಟಲ್ಲಿ ಏನಾಯ್ತು ಗೊತ್ತಾ, ಈಗ ಆಯಿಲ್ ಲೀಕ್ ಕೆಳಗಡೆಯಿಂದ. ಅದು ಕನ್ವರ್ಟರ್ ಬ್ಯಾಕ್ ಪ್ಲೇಟ್ ಇಲ್ಲ, ಇದು ಓಪನ್ ಅದು ಬಿತ್ತಿದ್ದಕ್ಕೆ ಒಂದು 8,000. ಇನ್ಶೂರೆನ್ಸಲ್ಲಿ ಕ್ಲೇಮ್ ಆಗಿರ್ಬೇಕಲ್ಲ. ಇದು ರೋಡ್ ಕಾಣಿಸಿದ್ರೆ ಎಲ್ಲರೂ ಹೋಗಿ ನಾನು ಬೇಕಾದ್ರೆ ನಾಳೆ ಒಳ್ಳೇದಾಯ್ತು ನೀವು ನೆನ್ನೆ ಕೈ ಹಾಕ್ದಿದ್ದು. ಹೋಗಿ ನೋಡ್ಕೊಂಡ್ ಬಂದಾಯ್ತು ನಾವು. ಏನು ಹೇಳ್ರಿ ನೀವು? ಓಕೆ ಬಾಯ್. ಏನಿಲ್ಲ ಏನಿಲ್ಲ ಇವರು ಸಗಣಿ ಎಷ್ಟಿದಲ್ಲೇ ಅದ ಸೈಡ್ ಪಚ್ಚಂತ ಎಲ್ಲ ನನ್ ಮೇಲೆ ಆರ್ತು. ನಾನ್ ಡೈರೆಕ್ಟ್ ಆಗಿ ಹಿಂದೆ ಇದ್ದಿದ್ದೆ. ಗಿಣಿ ನವಿಲ್ ಆಮೇಲೆ ಅದು ಗಿಡ ಮರ ಸಜ್ಜಿದ ಕಳಿಸ್ತೋಳೆ. ನಮ್ಮದು ಎಂಟ್ರಿ ಪಾಯಿಂಟ್ ಅಲ್ಲೇ ಇದ್ದಿದ್ದು. ಫುಲ್ಲು ಫಾಗ್ ತುಂಬ್ಕೋತಾ ಇದೆ ಈಗ. ಬಟ್ ಏನು ಸಖತ್ತಾಗಿದೆ ನೋಡಿ ವ್ಯೂ, ತುಂಬ ಚೆನ್ನಾಗಿದೆ. ನಾವು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಕೂತಿದ್ವಿ. ನೆಮ್ಮದಿ ಊರು ಜೀವನ. ಸಖತ್ ವ್ಯೂ ಇದೆ ನೋಡಿ. ಎಲ್ಲ ಗುಡ್ಡಗಳು ಕಾಣಿಸ್ತಾ ಇದೆ ಇಲ್ಲಿ. ಬರ್ತಾ ಇದೆ ಫಾಗ್. ದೇವಸ್ಥಾನಕ್ಕೆ ಹೋಗಿ ಬರೋಣ ಇರಿ ಫಸ್ಟು. 12 seconds later. ಮುಚ್ಬೋದಲ್ವಾ? ಮುಚ್ಚಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ, ರಿಮೂವ್ ಮಾಡಬೇಕು ಅದನ್ನು. ಈಗ ಆರ್ಡರ್ ತೋರಿಸ್ತೀನಿ ಸರ್. ಅಲ್ಲೆಲ್ಲ ತೋರ್ಸ್ಕೊಂತ ಹೋಗ್ಬಿಟ್ರೆ ಸೀದಾ ಬೆಂಗಳೂರು ಸೇರ್ಬಿಡ್ತೀರಾ? ಇಲ್ಲ, ಇಲ್ಲೇ ಮುಂದೆ ಹೋಗ್ತಾ ಬಿಚ್ಚಿಸ್ಬಿಡ್ತೀವಿ. ಹಂಗೆ ಬಿಚ್ಚಿಸಲ್ಲ ಕಣ, ನನಗೆ ಯಾರ ಕಿವಿಗೆ ಹೋಗ್ಬಿಡ್ತೀರ? ಇಲ್ಲ ಸರ್, ನಮ್ಗೆ ಹೇಳೋಬಲ್ಲ ಮ್ಯಾನುಫ್ಯಾಕ್ಚರ್ ಒಂದು ಮಾತು ಹೇಳ್ಬಿಟ್ರೆ ಹೆಡ್ಲೈಟ್ ಚೆನ್ನಾಗಿರೋದು ಕೊಡಿ, ನಾವೆಲ್ಲ ಹಾಕ್ಸೋದೇ ಇಲ್ಲ ಸರ್. ಸ್ಟಾಕಲ್ಲಿ ರಾತ್ರಿ ಹೊತ್ತು ವಿಸಿಬಿಲಿಟಿನೇ ಬರಲ್ಲ ನಿಮಗೆ. ದುಡ್ಡು ಕೊಡ್ತೀರಾ ಲಕ್ಷಾನ್ಗಟ್ಲೆ, ಫೋಕಸ್ ಬರಲ್ಲ ಅಂದ್ರೆ ಅರ್ಥ ಏನದಕ್ಕೆ? ಈಗ ಕೊಡಲ್ಲ ಸರ್ ಯಾರು ಒಳ್ಳೆ ಹೆಡ್ಲೈಟ್ನ. ಗೊತ್ತಾಗುತ್ತೆ. ಆಯ್ತು, ಫೋಕಸ್ಗೆ ಸೇಮ್ ಬೇಡ, ಅದು ರಿಮೂವ್ ಮಾಡೋಕೆ ಸರ್ಕಾರದ ಆರ್ಡರ್ ಇದೆ. ನಿಮ್ಗೆ ತೋರಿಸ್ತೀನಿ ನಾನು, ಅದನ್ನು ರಿಮೂವ್ ಮಾಡಿಸಿ ಅಷ್ಟೇ. ನೆಕ್ಸ್ಟ್ ಈಗ ಸದ್ಯ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಹೋದ್ಮೇಲೆ ರಿಮೂವ್ ಮಾಡಿಸಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಪೊಲೀಸ್ ಅವ್ರು ಯಾವ ರೂಟಲ್ಲಿ ನಿಂತಿಲ್ಲ ಅಲ್ಲ, ಅದು ನಮ್ಮ ಕಲ್ಲ ಹೇಳ್ತಾರೆ, ನೀವು ಒಳ್ಳೆ ಹೇಳ್ತಾರೆ. ನಿಮ್ಗೆ ಆರ್ಡರ್ ತೋರಿಸ್ತೀನಿ, ಆರ್ಡರ್ ನಿಮ್ಮ ಒಂದೇ ರೂಲ್ಸ್ ಇರಬೇಕಲ್ಲ ಅಂತ ಕೇಳಿದೆ. ಏನಾಯ್ತು? ಈಗ ಇವರು ಹೋಗ್ತಿದಾರಲ್ಲ, ಫೈನ್ ಕಟ್ಸ್ತೀವಿ. ಫೈನ್ ಕಟ್ಬೇಕು ಇವ್ರೆ, ಮತ್ತೆ ಹಂಗೆ ಹೋಗಿಲ್ಲ. ಫೈನ್ ಕಟ್ಟಬೇಕು. ಫೈನ್ ಎಲ್ರೂ ಗಾಡಿಗೂ ಫೈನ್ ಬೀಳ್ತಾ ಇದೆ. ಫೈನ್ ಈಗ ಹೇಳ್ತಾ ಇದ್ದಾರೆ. ಓಮ್ನಿ ಅವರು ಹಂಗೆ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ಅವರು ಸೀರಿಯಸ್ ಆಗ್ಬಿಟ್ರು. ಮತ್ತೆ ಅಲ್ಲಿಂದೆ ಒಂದು ಓಮ್ನಿ ಇದೆ. ನಿಜ ಗೊತ್ತಿಲ್ಲ ಗುರು ಲೊಕೇಶನ್ ಎಲ್ಲಿದೆ ಅಂತ. ದಾರಿ ತೋರಿಸ್ತಾರೆ, ಹೋಗ್ತಾ ಇದೀನಿ. ಯಾವುದೋ ಒಂದು ಹಳ್ಳದಲ್ಲಿ ಬಿಟ್ಟೆ, ಅದು ಯಾವ ಮಾಯದಲ್ಲಿ ನನ್ನ ಮೆಟಲ್ ವೈಸರೇ ಕಟ್ಟಾಗೋಯ್ತೋ ನನಗೆ ಅರ್ಥ ಆಗ್ತಾಯಿಲ್ಲ ಗುರು. ಅಷ್ಟೆಲ್ಲ ಏರ್ಪಾಡು ಮಾಡ್ಕೊಂಬಂದೆ, ಡಿಸೈನ್ ಮಾಡಿ ಮೊಬೈಲ್ ಮೌಂಟ್ ಒಂದು ಮಾಡಿಕೊಂಡು ವೈಬ್ರೇಷನ್ನೇ ತಡಿಲಿಲ್ಲ ನೋಡಿ ಅದು. ಛೇ, ಹೆಂಗಾದರೂ ಮಾಡಿ ಬೇಲೂರು ತಲುಪಿದ್ರೆ ಅಲ್ಲಿಂದ ಹೆಂಗಿದ್ರು ನಮಗೆ ನಾರ್ಮಲ್ ಓಡಾಡೋ ರೂಟೇನೆ ಹೋಗ್ಬಿಡ್ಬೋದು. ಬಿಟ್ಟು ಬೇಲೂರು ತನಕ ಹೆಂಗಪ್ಪ ಓಡಿಸೋದು, ಫುಲ್ ಕಟ್ಟಾಗ್ಬಿಟ್ರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ.
ಸಸ್ತಾ ಮೆಟೀರಿಯಲ್ ಹಾಕ್ಬಿಟ್ಟವನೆ ಈ ವೈಸರ್ಗೆ. ನಾನು ಇದನ್ನು ಬ್ಯಾಂಡೆಡ್ ಹಾಸ್ಪಿಟ್ ಸ್ಟಾಪಲ್ಲಿ ತೊಗೊಂಡಿದ್ದು ಗುರು. ಯಾವುದೇ ಆದ್ರೂ ತಾಕತ್ತಿರುತ್ತೆ ಗುರು. ಇವನು ಯಾವುದೋ ಲೋಕಲ್ ಮೆಟೀರಿಯಲ್ ಹಾಕ್ಬಿಟ್ಟು ಮೊನ್ನೆ ಈಡಿಂಗ್ ಕೋಟಿಂಗ್ ಕಳಿಸಿದ್ದೀನಿ ವೈಸರು. ವ್ಯೂ ನೋಡ್ಬೇಕಂದ್ರೆ ರೈಟಿಗೆ ಹಾಕೊಂಡು ಲೆಫ್ಟಿಗೆ ಬಂದು ನೋಡಿ ಗುರು. ನೀವು ಬರಲ್ಲ ಏನಲ್ಲ ಬಂದರೆ ಏನು ಟಚ್ ಆಗ್ತಾ ಇದೆಯಾ? ಓ ಓ ಓ ಓ ಓ ಓ ಓ ಓ ಶಿಟ್. ದೇವ್ ವೈಸರ್ ಕಟ್ಟಾಯ್ತು ನಂದು. ಇದು ವೈಸರ್ ಕಟ್ಟಾಗಿದೆ ನಂದೇ. ಈ ಕಡೆ ಸೈಡ್ ಕಟ್ಟಾಗಿದೆ. ಇರು ಗುರು ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕಟ್ಟಾಗ್ಬಿಟ್ಟಿದೆ. ವೈಬ್ರೇಷನ್ನು ಟ್ಯಾಗ್ ಹೆಂಗೆ ಹಾಕ್ತೀಯ ಗುರು ಇದಕ್ಕೆ? ಏನಾಗಲ್ಲ ತಾನೆ. ಹಿಂಗೆ ಹೆಡ್ಲೈಟಿಗೆ ಹೊಡಿತಾ ಇದೆ. ಏನಕ್ಕೆ ನಿಧಾನಕ್ಕೆ ಹೋಗ್ತಿದೆ ಸರಿ? ಮರ್ತಾಯ್ತು. ಇವತ್ತಿಗೆ ಇಷ್ಟೇ ಅನ್ಕೋತೀನಿ ಸ್ನೇಹಿತರೆ. ದಿಸ್ ವಿಲ್ ಬಿ ಮೈ ಸೈನಿಂಗ್ ಔಟ್ ಪ್ರಾಬಬ್ಲಿ. ನೀನು ನೆಮ್ಮದಿಯಾಗಿ ಮನೆಗೆ ಹೋಗಿ ತಗ್ಕೊಳ್ಳೋದೇ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಸೊ ಇಫ್ ಯು ಹ್ಯಾವ್ ಸ್ಟಿಲ್ ಟ್ಯೂನ್ ಟಿಲ್ ನೌ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಳೆಸಿ. ಸಿ ಯು ಅಗೇನ್. ಬೈ.